ಮಧ್ಯಾಹ್ನದ ಶುಭೋದಯಗಳು. ಇಂದು ನಾವು 8ನೇ ತರಗತಿ ವಿಜ್ಞಾನ ವಿಷಯ ತರಗತಿಯಲ್ಲಿ ಬೆಳಕು ಎಂಬ ಪಾಠದಿಂದ ಒಂದು ಚಟುವಟಿಕೆಯನ್ನು ಆರಿಸಿಕೊಂಡಿದ್ದೇವೆ. ಚಟುವಟಿಕೆ ಹೆಸರು ಚಿಟ್ಟೆಯ ಕಣ್ಣುಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ. ಚಟುವಟಿಕೆ ಮಾಡಲು ಬೇಕಾದ ವಸ್ತು ಚಿಟ್ಟೆಯ ಚಿತ್ರ. ತಂಡದ ಹೆಸರು ಜೋಸೆಫ್ ಕ್ರಿಸ್ಟರ್. ತಂಡದ ನಾಯಕಿ ಅನುಶ್ರೀ MH. ತಂಡದ ಸದಸ್ಯರುಗಳೆಂದರೆ ಚಿತ್ರಶ್ರೀ. ಚಟುವಟಿಕೆಯನ್ನು ಮಾಡೋಣ. ಪ್ರಾಣಿಗಳು ವಿಭಿನ್ನ ರೀತಿಯ ಕಣ್ಣುಗಳನ್ನು ಹೊಂದಿರುತ್ತವೆ. ಏಡಿಯ ಕಣ್ಣು ಗಾತ್ರದಲ್ಲಿ ಚಿಕ್ಕದಾದರೂ ಅವು ಏಡಿಗಳನ್ನು ತಮ್ಮ ಸುತ್ತಲೂ ನೋಡಲು ಸಾಧ್ಯವಾಗುತ್ತದೆ. ಹೀಗಾಗಿ ಏಡಿಗಳು ಹಿಂದಿನಿಂದ ಬರುವ ಶತ್ರುಗಳನ್ನು ಗ್ರಹಿಸಬಲ್ಲವು. ಸಾವಿರಾರು ಸಣ್ಣ ಕಣ್ಣುಗಳಿಂದ ಕೂಡಿದ ದೊಡ್ಡ ಕಣ್ಣುಗಳು ಚಿಟ್ಟೆಗಳು ಹೊಂದಿರುತ್ತವೆ. ಅವುಗಳು ಮುಂಭಾಗ ಮತ್ತು ತಮ್ಮ ಪಕ್ಕದಲ್ಲಿ ಮಾತ್ರವಲ್ಲದೆ ಹಿಂಭಾಗವನ್ನು ನೋಡಬಹುದು. ಪಕ್ಷಿಯು ರಾತ್ರಿಯಲ್ಲಿ ಚೆನ್ನಾಗಿ ನೋಡಬಲ್ಲವು, ಆದರೆ ಹಗಲಿನಲ್ಲಿ ನೋಡಲಾಗದು. ಮತ್ತೊಂದೆಡೆ ಹಗಲು ಪಕ್ಷಿಗಳು ಪತಾಕ ಹದ್ದು ಕತ್ತಲಿನಲ್ಲಿ ಚೆನ್ನಾಗಿ ನೋಡಬಲ್ಲವು, ಆದರೆ ರಾತ್ರಿಯಲ್ಲಿ ನೋಡಲಾರವು. ಗೂಬೆಯು ಹೆಚ್ಚು ಬೆಳಕು ಅದರ ಕಣ್ಣುಗಳನ್ನು ಪ್ರವೇಶಿಸುವಂತೆ ಮಾಡಲು ವಿಶಾಲವಾದ ಕಾರ್ನಿಯ ಮತ್ತು ದೊಡ್ಡದಾದ ಪಾಪೆಯನ್ನು ಹೊಂದಿರುತ್ತದೆ. ಹಾಗಾಗಿಯೇ ಅದರ ಅಕ್ಷಿಪಟಲದಲ್ಲಿ ಹೆಚ್ಚಿನ ಸಂಖ್ಯೆಯ ಕಂಬಿಕೋಶಗಳು ಮತ್ತು ಕೆಲವೇ ಶಂಕುಕೋಶಗಳನ್ನು ಹೊಂದಿದೆ. ಮತ್ತೊಂದೆಡೆ ಹಗಲು ಪಕ್ಷಿಗಳು ಅಧಿಕ ಶಂಕುಕೋಶಗಳು ಮತ್ತು ಕಡಿಮೆ ಕಂಬಿಕೋಶಗಳನ್ನು ಹೊಂದಿರುತ್ತವೆ. ನೀವು ಚಿಟ್ಟೆಯ ಕಣ್ಣುಗಳನ್ನು ಗಮನಿಸಬಹುದು. ಕಣ್ಣಿನ ಎಚ್ಚರಿಕೆ ವಹಿಸುವ ಕ್ರಮಗಳು. ಕಣ್ಣಿನ ತಜ್ಞರು ಸಲಹೆ ನೀಡಿದರೆ ಸೂಕ್ತ ಕನ್ನಡಕಗಳನ್ನು ಬಳಸಿ. ಅತಿ ಕಡಿಮೆ ಬೆಳಕು ಅಥವಾ ಅತಿಯಾದ ಬೆಳಕು ಕಣ್ಣುಗಳಿಗೆ ಒಳ್ಳೆಯದಲ್ಲ. ಅತಿ ಕಡಿಮೆ